ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸೈಕಾಲಜಿಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರನ್ನು ನೋಡ್ತಾ ಬರೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ಚಿಂಪಾಂಜಿಗಳ ಮೇಲೆ ಕೋಹ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು. ಅಭಿಪ್ರೇರಣೆ, ಒಳನೋಟ, ಪುನರ್ಬಲನ, ಅನುಬಂಧನ. ಸ್ನೇಹಿತರೆ, ಚಿಂಪಾಂಜಿಗಳ ಮೇಲೆ ಕೋಹ್ಲರ್ ಏನು ಮಾಡ್ತಾನೆ, ಒಂದು ಪ್ರಯೋಗವನ್ನು ಮಾಡ್ತಾನೆ. ಸೊ ಆ ಒಂದು ಚಿಂಪಾಂಜಿಗೆ ಸುಲ್ತಾನ ಅಂತಕ್ಕಂಥ ಒಂದು ಹೆಸರು ಸಹ ಕೊಡ್ತಾ ಹೋಗ್ತಾನೆ. ಆದರೆ ಇಲ್ಲಿ ಏನು ಮಾಡ್ತಾನೆ, ಮೇಯ್ನಾಗಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಒಂದು ಹಸಿದಂತಹ ಒಂದು ಚಿಂಪಾಂಜಿನ ಒಂದು ರೂಮ್ನಲ್ಲಿ ಕೊಠಡಿಯಲ್ಲಿ ಕೂಡಾಕ್ತಾನೆ. ಅದಾದ ನಂತರ ಒಂದು ಬಾಳೆಗೊನೆಯನ್ನು ನೇತಾಕ್ತಾನೆ ಆ್ಯಂಡ್ ಅದು ಕೈಗೆ ಸಿಗದೆ ಇರೋ ರೀತಿ, ಆ್ಯಂಡ್ ಮತ್ತೆ ಒಂದು ಕೋಲನ್ನು ಸೈಡಲ್ಲಿ ಇಟ್ಟಿರ್ತಾನೆ. ಅದೇನು ಮಾಡುತ್ತೆ, ತುಂಬ ಹಸಿದಂಥ ಒಂದು ಚಿಂಪಾಂಜಿ ತನ್ನ ಒಂದು ಕೆಲವೊಂದು ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಒಂದು ಬೇಕಾಬಿಟ್ಟಿಯಾಗಿ ಬಿದ್ದಿರ್ತಕ್ಕಂಥ ಒಂದು ಪೆಟ್ಟಿಗೆ ಆಗಿರ್ಬೋದು, ಕೋಲ್ಗಾಗಿರ್ಬೋದು, ಸೊ ನೇತಾಡ್ತಿದ್ದ ಬಾಳೆಗೊನೆ ಏನಾದರೂ ಒಂದು ಲಿಂಕ್ ಇರುತ್ತೆ ಅನ್ನೋ ಒಂದು ಐಡಿಯಾ ಅದಕ್ಕೆ ಮನಸ್ಸಿಗೆ ಬರುತ್ತೆ. ಸ್ನೇಹಿತರೆ, ಕೆಲವೊಂದು ಆರಂಭವನ್ನು ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಲಾಸ್ಟ್ಗೆ ಏನಾಗುತ್ತೆ, ಈ ಒಂದು ಬಾಳೆಹಣ್ಣ ಕೀಳೋದಕ್ಕೆ ಪ್ರಯತ್ನಿಸ್ತದೆ. ಲಾಸ್ಟಲ್ಲಿ ಕಿತ್ಕೊಂಡು ತಿಂದು ಕೋಲಿಂದ ಹೊಡೆದು ಸಹ ಆ ಒಂದು ಬಾಳೆಹಣ್ಣನ್ನು ಬೀಳ್ಸ್ಕೊಂಡು ತಿನ್ನುತ್ತೆ. ಇಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥ ಒಂದು ಕಲಿಕೆ ಯಾವುದಂತ ಹೇಳಿದ್ರೆ, ಈ ಸಮಸ್ಯೆಗೆ ಆಂತರಿಕ ಅಥವಾ ಒಳನೋಟದಿಂದ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಹಸಿದಂಥ ಒಂದು ಚಿಂಪಾಂಜಿ ಅದು ಹಸಿಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತಿರ್ತಿತ್ತು, ಹೌದಲ್ವಾ? ಅದು ಆ ಕೆಲಸವನ್ನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಕೈಗೆ ಎಟ್ಕಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಿತ್ತು. ಮತ್ತು ಇನ್ನೊಂದೇನಂತಂದರೆ, ಆ ಒಂದು ಕೋಲು, ಒಂದು ಟೇಬಲ್ಲು ಮತ್ತು ಒಂದು ಬಾಳೆಹಣ್ಣು ಗೊನೆ ಏನಿರುತ್ತೋ ಅದಕ್ಕೆ ಮೊದಲೇ ಆಲ್ರೆಡಿ ಒಂದು ಜ್ಞಾನ ಇರುತ್ತೆ. ಈಗ ಕೋಲಿಂದ ಹೊಡೆದ್ರೆ ಬಾಳೆಹಣ್ಣು ಬೀಳುತ್ತೆ, ಹೌದಾ? ಸೊ ಕೋಲ್ ಇಟ್ಕಲ್ಲ ಅಂದರೆ ಅದಕ್ಕೆ ಒಂದು ಟೇಬಲ್ ಹಾಕೊಂಡು ಹಾಕಿದ್ರೆ ಅದಕ್ಕಿಂತ ಈಸಿಯಾಗಿ ನಮಗೆ ಕೈಗೆ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದು ಚಿಂಪಾಂಜಿ ಒಳಗಡೆ ಇರ್ತಕ್ಕಂಥ ಒಂದು ಜ್ಞಾನ. ಹಾಗಾಗಿ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆನ್ಸರ್ ಆಪ್ಷನ್ 2 ಒಳನೋಟ ಅಥವಾ ಆಂತರಿಕ ಕಲಿಕೆ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆ ಇದಾಗಿದೆ. ಆಪ್ಷನ್ಸ್ಗಳು ಈ ರೀತಿ ಇದೆ ಸ್ನೇಹಿತರೆ: ಪುನರ್ಬಲನದ ತಪಾಸಣೆಗಳು, ನಮೂನೀಕರಣ ಪ್ರಭಾವ, ಪರಿಣಾಮದ ಪ್ರಸಾರ, ಪ್ರಾಯೋಗಿಕ ಅಳಿವು. ಸೊ ನಾವು ನೋಡ್ತಾ ಹೋದರೆ ಸ್ಕಿನ್ನರ್ ಅವರು ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಕ್ರಿಯಾಜನ್ಯ ಅಂತ ಹೇಳ್ತೀವಿ. ಕ್ರಿಯಾಜನ್ಯವಾದ ಅಂತಕ್ಕಂಥದ್ದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪಾರಿವಾಳವನ್ನು ತಗೊಳ್ತಾರೆ, ಒಂದು ಸ್ಕಿನ್ನರ್ ಪೆಟ್ಟಿಗೆ ಅಂತಕ್ಕಂಥ ಒಂದು ಪೆಟ್ಟಿಗೆ ಒಳಗಡೆ ಅದನ್ನು ಹಾಕ್ತಾರೆ. ಅದಾದ ನಂತರ ಇಲ್ಲಿ ಒಂದು ಪಾರಿವಾಳವನ್ನು ಸ್ಕಿನ್ನರ್ ಪೆಟ್ಟಿಗೆ ಒಳಗಡೆ ಕೂಡಾಕ್ಬಿಟ್ಟು ಏನು ಮಾಡ್ತಾನೆ, ಸ್ಕಿನ್ನರ್ ಪೆಟ್ಟಿಗೆಯಲ್ಲಿ 2 ಬಿಲ್ಲೆಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಒಂದು ಬಿಲ್ಲೆಯಲ್ಲಿ ಈ ಕುಕ್ಕಿದಾಗ ಆಹಾರವು ಈಚೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ, ಮತ್ತೊಂದು ಬಿಲ್ಲೆಯಲ್ಲಿ ಯಾವುದೇ ಒಂದು ಆಹಾರ ಬರ್ತಕ್ಕಂಥದ್ದಿರಲ್ಲ, ಸುಮ್ಮನೆ ಅದನ್ನು ಜಸ್ಟ್ ಪ್ರಯತ್ನಕ್ಕೆ ಅಂತ ಇಟ್ಟಿರ್ತಕ್ಕಂಥದ್ದಾಗುತ್ತೆ. ಆ ಹಸಿದಂಥ ಪಾರಿವಾಳ ಏನು ಮಾಡುತ್ತೆ, ಕುಕ್ಕೊಂಡು ಹೋಗಿ ಆ ಲಾಸ್ಟ್ಗೆ ಆಹಾರವನ್ನು ತಿಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ ಸ್ನೇಹಿತರೆ. ಆ್ಯಂಡ್ ಮೇಯ್ನಾಗಿ ನೋಡ್ತಾ ಹೋದರೆ ಸ್ಕಿನ್ನರ್ ಅವರ ಒಂದು ಕ್ರಿಯಾಜನ್ಯವಾದವನ್ನು ಪುಷ್ಟೀಕರಣವಾದ ಅಂತ ಹೇಳ್ತೀವಿ. ಇಲ್ಲಿ ಪುನರ್ಬಲನ ತಪಾಸಣೆಗೆ ಮತ್ತೊಂದು ಹೆಸರನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ, ಅದಂತ ಹೇಳಿದ್ರೆ ಪುಷ್ಟೀಕರಣ ಅಂತಕ್ಕಂಥದ್ದು. ಸೊ ಪುಷ್ಟೀಕರಣ ಬರುತ್ತೆ. ಆನ್ಸರ್ ಆಪ್ಷನ್ 1 ಪುನರ್ಬಲನ ತಪಾಸಣೆಗಳು ಅಥವಾ ಪುಷ್ಟೀಕರಣ ಅಂತಕ್ಕಂಥದ್ದು ಬರುತ್ತೆ. ಪುಷ್ಟೀಕರಣ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಮನೋವಿಜ್ಞಾನವನ್ನು ಡ್ಯಾಶ್ ವಿಜ್ಞಾನವೆಂದು ಪರಿಭಾವಿಸುವುದು ಸೂಕ್ತವಾಗಿದೆ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಮನೋವಿಜ್ಞಾನದ ಒಂದು ಅರ್ಥವನ್ನು ನೋಡ್ತಾ ಹೋದರೆ, ಅಂದರೆ ಆ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ಅರ್ಥ ನೋಡಿದ್ರೆ ಫಸ್ಟ್ ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ. ಅದಾದ ನಂತರ ಆತ್ಮ ಅಲ್ಲ ಪ್ರಜ್ಞೆ ಅಂತ ಹೇಳ್ತಾರೆ, ಪ್ರಜ್ಞಾದ ನಂತರ ಅಲ್ಲ ಮನಸ್ಸು ಅಂತ ಹೇಳ್ತಾರೆ. ಅದಾದ ನಂತರ ಫೈನಲ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಮನೋವಿಜ್ಞಾನವನ್ನು ನಾವು ವರ್ತನೆಯ ವಿಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ 3 ವರ್ತನೆಯ ವಿಜ್ಞಾನ. ತನ್ನ ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಪ್ರಸಿದ್ಧರಾಗಿರುವ ಮನೋವಿಜ್ಞಾನಿಯರು ಸಿಗ್ಮಂಡ್ ಫ್ರಾಯ್ಡ್, ಜೀನ್ ಪಿಯಾಜೆ, ಡೇವಿಡ್ ಆಸ್ಬೆಲ್, ಆಲ್ಬರ್ಟ್ ಬ್ಯಾಂಡೂರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ನಾವು ನೋಡ್ತಾ ಹೋದಾಗ ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಈ ಒಂದು ಜೀನ್ ಪಿಯಾಜೆರವರು. ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್, 1 ವರ್ಷ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಅದರ ಪ್ರಕ್ರಿಯೆ ಹೀಗಿರುತ್ತದೆ: ಹಾವಿನಿಂದ ದೂರ ಸರಿಯುತ್ತದೆ, ಹಾವು ಎಂದು ಕಿರುಚುತ್ತದೆ, ಕುತೂಹಲ ತೋರಿಸಿ ಹಾವಿನ ಕಡೆಗೆ ಸರಿಯುತ್ತದೆ, ಹೆದರಿಕೆ ತೋರಿಸಿ ಸಹಾಯಕ್ಕೆ ತಾಯಿಯನ್ನು ಕರೆಯುತ್ತದೆ. 1 ವರ್ಷ ವಯಸ್ಸಿನ ಮಗುಗೆ ಯಾವುದೇ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಒಂದು ಭಯ ಅಂತಕ್ಕಂಥದ್ದಾಗಲಿ ಯಾವುದೋ ಇರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ನೋಡ್ತಾ ಹೋದರೆ ಒಂದು ಬೆಂಕಿ ಆಗಿರ್ಬೋದು, ಹಾವಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನು ಸುಟ್ಕೊಡೋದ್ರ ಅನುಭವ ನೋಡೋ ತನಕ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಅದಕ್ಕೆ ಗೊತ್ತಿರೋದಿಲ್ಲ. ಕುತೂಹಲ ತೋರಿಸಿ ಹಾವಿನ ಕಡೆಗೆ ಸರಿತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಮಗು ಮಾಡ್ತಕ್ಕಂಥದ್ದಾಗಿರುತ್ತೆ. ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದ
ಮಕ್ಕಳ ಸಮೂಹ ಒಂದಕ್ಕೆ ಕೊಟ್ಟ ಬುದ್ಧಿಶಕ್ತಿ ಪರೀಕ್ಷಣದ ಅಂಕಗಳ ವಿತರಣೆಯನ್ನು ಈ ಕೆಳಗಿನ ಯಾವ ನಕ್ಷತ್ರಾಲೇಖಗಳಲ್ಲಿ ಯಾವುದು ಸರಿಯಾಗಿ ಪ್ರತಿನಿಧಿಸುತ್ತದೆ? ಉತ್ತರ ಆಪ್ಷನ್ 3 ಇದಾಗಿರುತ್ತೆ ಸ್ನೇಹಿತರೆ. ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಿಸಿದೆ. ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ. ಸ್ಪಿಯರ್ಮನ್, ಗಿಲ್ಫರ್ಡ್, ಬೀನೆ, ರೇವನ್. ಉತ್ತರ ಸ್ನೇಹಿತರೆ ಆಪ್ಷನ್ 3 ಬೀನೆರವರು. ನೋಡಿ, ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನ ನೋಡ್ತಾ ಹೋದಾಗ ಮಾನಸಿಕ ಶಿಸ್ತಿನ ಸಿದ್ಧಾಂತ ಒಂದು ಬರುತ್ತೆ. ಅದಾದ ನಂತರ ದ್ವಿಕಾರಕ ಸಿದ್ಧಾಂತ ಬರುತ್ತೆ. ಅಂದರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರು ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಸ್ಪಿಯರ್ಮನ್ ಏನಿದ್ದಾರೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ 1904 ಬುದ್ಧಿಶಕ್ತಿಯು ಜಿ ಮತ್ತು ಎಸ್ ಎಂಬ 2 ಕಾರಕಗಳಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ಫಸ್ಟ್ ಜಿ, ಇದು ಹುಟ್ಟಿನಿಂದ ಪಡೆದುಕೊಂಡು ಬಂದಿರುವಂಥ ಸಾಮರ್ಥ್ಯ. ಇದು ಹೆಚ್ಚಾಗಿದ್ದಷ್ಟು ಜೀವನದಲ್ಲಿ ಯಶಸ್ಸು ಹೆಚ್ಚಾಗಿರ್ತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ಮತ್ತು ಎಸ್ ಅಂತ ಹೇಳಿದ್ರೆ ಕಲಿತಂತಹ ಮತ್ತು ಪರಿಸರದಿಂದ ರೂಢಿಯಿಂದ ಬಂದಂತಹ ಒಂದು ಗುಣನ ಎಸ್ ಅಂತ ಹೇಳ್ತಾ ಹೋಗ್ತಾರೆ. ಇದು ದ್ವಿಕಾರಕ ಸಿದ್ಧಾಂತ. ಚಾರ್ಲ್ಸ್ ಸ್ಪಿಯರ್ಮನ್ ಅವರು 1904 ಕೊಟ್ಟಂಥ ಒಂದು ಸಿದ್ಧಾಂತ ಆಗಿರುತ್ತೆ. ಇನ್ನು ನಾವು ನೋಡ್ತಾ ಹೋದರೆ ಮೂರನೇದು ಬಂದು ಬಹುಕಾರಕ ಸಿದ್ಧಾಂತ. ಇದು E.L. ಥಾರ್ನ್ಡೈಕ್ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಬುದ್ಧಿಶಕ್ತಿ ಮಟ್ಟ, ವ್ಯಾಪ್ತಿ, ಕ್ಷೇತ್ರ ಮತ್ತು ವೇಗ ಎಂಬ 4 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇವರ ಒಂದು ಅಭಿಪ್ರಾಯವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿಯು ಅನೇಕ ಚಿಕ್ಕ ಚಿಕ್ಕ ಘಟಕಗಳಿಂದ ಕೂಡಿರ್ತಕ್ಕಂಥದ್ದಾಗಿದ್ದು ಇದು ಇವರ ಒಂದು ಥಾರ್ನ್ಡೈಕ್ ರವರ ಒಂದು ವಾದ ಆಗಿರುತ್ತೆ ಅಥವಾ ಸಿದ್ಧಾಂತ ಆಗಿರುತ್ತೆ. ಇನ್ನು ಬಹುಶಕ್ತಿವಾದ ಬಂದು ಗಾರ್ಡನ್ ಅವರಾಗಿರ್ತಕ್ಕಂಥದ್ದು. ಅನತಿಕರವಾದ ಬಂದು ರಾಬರ್ಟ್ ಸ್ಟೀನ್ಬರ್ಗ್ ಇವರು ಈ ಒಂದು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತ ಬಂದು ಎಲ್ ಥರ್ನ್ಸ್ಟೈನ್ ಅವರು ಮಾಡ್ತಾರೆ. ಅವರು ಒಟ್ಟು 7 ಸಾಮರ್ಥ್ಯವನ್ನು ಗುರುತಿಸ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ರಚನಾತ್ಮಕ ಮಾದರಿ ಬಂದು ಗಿಲ್ಫರ್ಡ್ ರವರು. ಓಕೆ, ಸೊ ಇವರ ಪ್ರಕಾರ 3 ಪ್ರಮುಖ ಆಯಾಮಗಳಿರುತ್ತೆ. ಅವುಗಳನ್ನು ಕ್ರಿಯೆ, ವಸ್ತು ಮತ್ತು ಉತ್ಪನ್ನ ಆಗಿರುತ್ತೆ. ಇನ್ನು ನಾವು ನೋಡ್ತಾ ಹೋದ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು ನಾವು ನೋಡಿದ್ವಿ, ಈಗ ಆನ್ಸರ್ ನೋಡಿದ್ವಿ ಅಲ್ವಾ. ಸೊ ಆಪ್ಷನ್ 3 ಬೀನೆ ಅಂತಕ್ಕಂಥದ್ದು. ಸೊ ಇವ್ರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಆಲ್ಫ್ರೆಡ್ ಬೀನೆರವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತಾರೆ. ಇದು ವ್ಯಕ್ತಿ ಸಾಧಿಸಿದ ವಿಕಾಸದ ಮಟ್ಟವನ್ನು ತಿಳಿಸ್ತಕ್ಕಂಥದ್ದಾಗಿರುತ್ತೆ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ತಿಳಿಸಿದವರು ವಿಲಿಯಂ ಸ್ಟರ್ನ್ ರವರು. ಅಂದರೆ IQ ಕಂಡಿರ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಬೈ CA ಅಂತಕ್ಕಂಥದ್ದಾಗಿರುತ್ತೆ ಇಂಟು 100. ಸೊ ಇಲ್ಲಿ ಕರೆಕ್ಟಾಗಿ ಇಟ್ಕೊಟ್ಟಿಲ್ಲ. MA ಮೆಂಟಲ್ ಎಬಿಲಿಟಿ ಡಿವೈಡೆಡ್ ಬೈ CA. ಅಂದರೆ ಮೆಂಟಲ್ ಅಂದರೆ ಮಾನಸಿಕ ವಯಸ್ಸು, ಇದು ಬಂದು ದೈಹಿಕ ವಯಸ್ಸು ಇಂಟು 100 ಅಂತಕ್ಕಂಥದ್ದಾಗಿರುತ್ತೆ. ಸೊ ಓಕೆ, ಬುದ್ಧಿಶಕ್ತಿ ಸೂಚ್ಯಂಕದ ವಿತರಣೆ ಸಂಭಾವ್ಯ ವಕ್ರರೇಖೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ರೀತಿ ಬರುತ್ತೆ ಗಂಟೆ ಆಕಾರದಲ್ಲಿ. ಅಂದರೆ ಈ ರೀತಿ ಏನಿರುತ್ತೋ ಸೊ ಇದು ಈ ರೀತಿ ಗಂಟೆ ಆಕಾರದಲ್ಲಿ ಬರುತ್ತೆ. ಸೊ ಆನ್ಸರ್ ನೋಡ್ತಾ ಹೋದ್ರೆ ಆಲ್ಫ್ರೆಡ್ ಬೀನೆರವರು. ನೆಕ್ಸ್ಟ್ ಈ ಕೆಳಗಿನ ಪರಿಕಲ್ಪನೆಗಳನ್ನು ಕಲಿಸುವ ಕೆಲವು ಹಂತಗಳನ್ನು ಕೊಟ್ಟಿದೆ. ಈ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಆಪ್ಷನ್ 1 ಸಾಮಾನ್ಯ ಲಕ್ಷಣಗಳನ್ನು ಸಾಮಾನ್ಯೀಕರಿಸುವುದು, ಅನೇಕ ಉದಾಹರಣೆಗಳನ್ನು ಪ್ರಸ್ತುತಪಡಿಸುವುದು, ಹೊಸ ಉದಾಹರಣೆಗೆ ಪರಿಕಲ್ಪನೆಯನ್ನು ಅನ್ವಯಿಸುವುದು. ಆಪ್ಷನ್ 4 ಸಾಮಾನ್ಯ ಲಕ್ಷಣಗಳನ್ನು ಗ್ರಹಿಸುವುದು. ನೋಡ್ತಾ ಹೋದರೆ ಸ್ನೇಹಿತರೆ ಫಸ್ಟ್ ನಾವು ನೋಡ್ತಾ ಹೋದಾಗ ಅನೇಕ ಉದಾಹರಣೆಗಳನ್ನು ಫಸ್ಟು ಪ್ರಸ್ತುತಪಡಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ 2 ಸೊ ಓಕೆ, ಇದು ಬರೋದಿಲ್ಲ. ಅದಾದ ನಂತರ ಸ್ನೇಹಿತ ಬರ್ತಕ್ಕಂಥದ್ದು ಸಾಮಾನ್ಯ ಲಕ್ಷಣಗಳನ್ನು ಗ್ರಹಿಸುವುದು. ಅದಾದ ನಂತರ ಬರ್ತಕ್ಕಂಥದ್ದು ಸಾಮಾನ್ಯ ಲಕ್ಷಣಗಳನ್ನು ಸಾಮಾನ್ಯೀಕರಿಸುವುದು. ಅದಾದ ನಂತರ ಹೊಸ ಉದಾಹರಣೆಗಳ ಪರಿಕಲ್ಪನೆಯನ್ನು ಅನ್ವಯಿಸುವುದು, ಲಾಸ್ಟಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2 4 1 3. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ TAT, CAT, DAT ಮೇಲ್ನೋಗಳಲ್ಲಿ ಯಾವುದೂ ಅಲ್ಲ. ಆಪ್ಷನ್ ನೋಡ್ತಾ ಹೋದರೆ TAT ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. TAT ಮೀನ್ಸ್ ಥಮ್ಯಾಟಿಕ್ ಅಪ್ಪರ್ ಸೆಷನ್ ಪರೀಕ್ಷೆ ಅಂತ ಹೇಳ್ತೀವಿ. ಆ್ಯಂಡ್ CAT ಅಂತ ಹೇಳಿದರೆ ಚಿಲ್ಡ್ರನ್ ಅಪ್ಪರ್ ಸೆಷನ್ ಪರೀಕ್ಷೆ ಅಂತ ಬರುತ್ತೆ. ಚಿಲ್ಡ್ರನ್, C ಮೀನ್ಸ್ ಚಿಲ್ಡ್ರನ್. ಆ್ಯಂಡ್ ನೆಕ್ಸ್ಟು ಥರ್ಡ್ ಒನ್ ಬಂದು DAT ಅಂತ ಹೇಳಿದರೆ DAT means differential aptitude ಟೆಸ್ಟ್ ಆಗಿರುತ್ತೆ. ಸೊ ಆನ್ಸರ್ ನೋಡ್ತಾ ಹೋದರೆ ಚಿಕ್ಕ ಮಕ್ಕಳಂದ್ರೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಒಂದು ಪರೀಕ್ಷಣ ಅಂತ ಹೇಳಿದ್ರೆ CAT, ಚಿಲ್ಡ್ರನ್ ಅಪ್ಪರ್ ಸೆಷನ್ ಟೆಸ್ಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2.
2 ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒತ್ತಡ, ಆಶಾಭಂಗ, ದ್ವಂದ್ವ, ಆತಂಕ. ಸೊ ಆನ್ಸರ್ ನೋಡ್ತಾ ಹೋದರೆ 2 ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಪ್ಷನ್ 3 ದ್ವಂದ್ವ ಅಂತ ಹೇಳ್ತೀವಿ. ನೆಕ್ಸ್ಟ್, ಆತ್ಮ ಸಾಕ್ಷಾತ್ಕಾರ ಅಥವಾ ವಾಸ್ತವೀಕರಣದ ಅರ್ಥ ಇದಾಗಿದೆ. ತನ್ನ ದೈಹಿಕ ಅಗತ್ಯತೆಗಳನ್ನು ತೃಪ್ತಿಪಡಿಸುವುದು. ಆಪ್ಷನ್ 2 ತನ್ನ ಸಾಮಾಜಿಕ ಅಗತ್ಯತೆಗಳನ್ನು ತೃಪ್ತಿಪಡಿಸುವುದು. ಆಪ್ಷನ್ 3 ತನ್ನಲ್ಲಿರುವ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಗೊಳಿಸುವುದು. ಆಪ್ಷನ್ 4 ತನ್ನ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರ ಪದ ಅರ್ಥ ನೋಡ್ತಾ ಹೋದರೆ ತನ್ನಲ್ಲಿರ್ತಕ್ಕಂಥ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವೃದ್ಧಿ ಪಡಿಸಿಕೊಳ್ತಕ್ಕಂಥ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತಾ ಹೋಗ್ತೀವಿ. ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುತ್ತದೆ. ಬಾಹ್ಯ ಲಕ್ಷಣಗಳು, ಜೈವ ರಾಸಾಯನಿಕ ಕಾರಕಾಂಶಗಳು, ಸಂಜ್ಞಾನಾತ್ಮಕ ಲಕ್ಷಣಗಳು, ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಿದೆಯೋ, ಸೊ ಪ್ರಕ್ಷೇಪಣ ಅಂತ ಹೇಳೋ ಸ್ನೇಹಿತರೆ ತಮಗೆ ಅರಿವಿಲ್ಲದಂತೆ ತಮ್ಮ ಒಂದು ಭಾವನೆಗಳ ಅಥವಾ ಅನಿಸಿಕೆ ಏನಿರುತ್ತೋ, ಅಭಿಪ್ರಾಯ ಏನಿರುತ್ತೋ ಅಥವಾ ಭಾವನೆಗಳಿರುತ್ತೋ ಅದನ್ನು ಬೇರೆಯವ್ರ ಮುಂದೆ ಹೇಳ್ತಕ್ಕಂಥ ನಾವು ಪ್ರಕ್ಷೇಪಣ ಅಂತ ಹೇಳ್ತಾರೆ. ಅಂದರೆ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳಂತ ಅರ್ಥ. ಇಲ್ಲ ಆನ್ಸರ್ ಆಪ್ಷನ್ 4. ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ? ಪ್ರತಿಗಮನ, ಸಂಯುಕ್ತೀಕರಣ, ಉದತ್ತೀಕರಣ, ದಮನ. ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಅಂತ ಕೊಟ್ಟಿದ್ದಾರೆ. ತಂತ್ರ ಅಲ್ಲ ಅಂತ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಆಪ್ಷನ್ 3 ಉದತ್ತೀಕರಣ. ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಿಸಲ್ಪಡುವ ಚಲಕ ನಿಯಂತ್ರಿತ ಚಲಕ, ಮಧ್ಯವರ್ತಿ ಚಲಕ, ಪರತಂತ್ರ, ಸ್ವತಂತ್ರ. ಉತ್ತರ ಆಪ್ಷನ್ 3 ಪರತಂತ್ರ. ಈ ಕೆಳಗಿನ ಪರಿಕಲ್ಪನೆಗಳಲ್ಲಿ ಗೆಸ್ಟಾಲ್ಟ್ ಕಲಿಕಾ ಸಿದ್ಧಾಂತ ವಿವರಿಸುವ ಪರಿಕಲ್ಪನೆ ಯಾವುದು? ಪುನರ್ಬಲನ, ಸಂರಚಿಸುವಿಕೆ, ನಮೂನೀಕರಣ, ಸಾಮ್ಯತೆ. ಉತ್ತರ ಆಪ್ಷನ್ 2 ಸಂರಚಿಸುವಿಕೆ. ಲಕ್ಷಣಗಳಲ್ಲಿ ಯಾವುದು ಒಂದು ಸಾಮಾಜಿಕ ಸಮೂಹದ ಲಕ್ಷಣವಲ್ಲ? ಸಾಮಾನ್ಯ ಗುರಿ, ವಿಘಟನೆ, ಅನ್ಯೋನ್ಯ ಕ್ರಿಯೆ, ಸಂವಹನ. ಉತ್ತರ ಆಪ್ಷನ್ 2 ವಿಘಟನೆ. ಇದು ಪ್ರಜಾಸತ್ತಾತ್ಮಕ ನಾಯಕತ್ವ ಲಕ್ಷಣವಾಗಿದೆ. ಆದೇಶಗಳನ್ನು ನೀಡುವುದು ಮತ್ತು ಕೆಲಸ ಮಾಡಿಸುವುದು, ಪರಸ್ಪರ ಸಮಾಲೋಚಿಸುವುದು ಮತ್ತು ಜವಾಬ್ದಾರಿಗಳನ್ನು ಹಂಚುವುದು, ಸದಸ್ಯರಿಗೆ ಅವರದೇ ಮಾರ್ಗದಲ್ಲಿ ಹೋಗಲು ಬಿಡುವುದು, ಅಧಿಕಾರದ ಭಯವನ್ನು ಉಂಟು ಮಾಡುವುದು. ಸರಿಯಾದ ಒಂದು ಪ್ರಜಾಸತ್ತಾತ್ಮಕ ನಾಯಕತ್ವ ಅಂತ ಹೇಳ್ತಾ ಹೋದ ಸ್ನೇಹಿತರೆ ಇದಕ್ಕೆ ಆನ್ಸರ್ ಆಪ್ಷನ್ 2 ಪರಸ್ಪರ ಸಮಾಲೋಚಿಸುವುದು ಮತ್ತು ಜವಾಬ್ದಾರಿಗಳನ್ನು ಹಂಚುವುದು. ಈ ಅವಸ್ಥೆಯನ್ನು ಕೂಟ ವಯಸ್ಸು ಅಥವಾ ಕೂಟ ಗ್ಯಾಂಗ್ ಎಂದು ಕರೆಯಲಾಗುತ್ತದೆ. ಆರಂಭಿಕ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಮತ್ತು ಮಧ್ಯ ವಯಸ್ಸು. ಉತ್ತರ ಆಪ್ಷನ್ 2 ಉತ್ತರ ಬಾಲ್ಯಾವಸ್ಥೆ. 6 ರಿಂದ 18 ವರ್ಷದ ಒಂದು ಏಜ್ ಏನು ಬರ್ತದೆ ಅದನ್ನು ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಯುಗ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಪಾರಿವಾಳವೊಂದು ಹಸಿರು ಬೆಳಕಿನ ಬಿಂದುವಿಗೆ ಅದು ಪ್ರಕಾಶಿಸಲು ತೊಡಗಿದಾಗ ಕುಟುಕಲು ಕಲಿತುಕೊಂಡಿದೆ. ಇದು ಯಾವ ವಿಧದ ಕಲಿಕೆ ಎನಿಸುತ್ತದೆ? ಅವಲೋಕನಾತ್ಮಕ, ಒಳನೋಟ, ಅನುಬಂಧದ ಕಲಿಕೆ, ಮೇಲ್ನ ಯಾವ ವಿಧವೂ ಅಲ್ಲ. ಉತ್ತರ ಆಪ್ಷನ್ 3 ಅನುಬಂಧನ ಸೋಪಾದಿತ ಕಲಿಕೆ. ಅನುಬಂಧನ ಅಥವಾ ಪುನರ್ಬಲನ ಅಂತ ನೋಡ್ತಾ ಹೋಗ್ತೀವಿ. BF ಸ್ಕಿನ್ನರ್ ಅವರು ಮಾಡಿರ್ತಕ್ಕಂಥ ಒಂದು ಕಲಿಕೆಯ ಒಂದು ವಿಧ. ಈ ಕೆಳಗಿನ ವರ್ತನೆಗಳಲ್ಲಿ ಯಾವುದನ್ನು ಪ್ರತ್ಯಕ್ಷವಾಗಿ ಅವಲೋಕಿಸಲು ಸಾಧ್ಯವಿಲ್ಲ? ಸಂವೇದನಾತ್ಮಕ ಪ್ರತಿಕ್ರಿಯೆ, ಬಿಂಬ, ಶಾಬ್ದಿಕ, ಗತ್ಯಾತ್ಮಕ. ಈ ಕೆಳಗಿನ ವರ್ತನೆಗಳಲ್ಲಿ ಯಾವುದನ್ನು ಪ್ರತ್ಯಕ್ಷವಾಗಿ ಅವಲೋಕಿಸಲು ಸಾಧ್ಯವಿಲ್ಲ? ಉತ್ತರ ಆಪ್ಷನ್ 2 ಬಿಂಬ ಕಲ್ಪನೆ. ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಪ್ರಾಯೋಗಿಕ, ಅಂತರವಲೋಕನ, ವ್ಯಕ್ತಿ ಅಧ್ಯಯನ, ಅವಲೋಕನ ಪದ್ಧತಿ. ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದಂಥ ಒಂದು ವಿಧಾನ ಅಂತರವಲೋಕನ. ಒಬ್ಬ ವ್ಯಕ್ತಿ ತನ್ನ ಒಂದು ಅಂತರವಲೋಕನ ತಾನೇ ಅಧ್ಯಯನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ವಿಕಾಸದ ನಿಯಮವಲ್ಲ? ವಿಕಾಸ ನಿರಂತರವಾದದ್ದು, ಹೌದು. ವಿಕಾಸ ಒಂದು ವಿನ್ಯಾಸವನ್ನು ಒಳಗೊಂಡಿರುತ್ತದೆ, ಅದು ಸರಿಯಾಗಿದೆ. ಆ್ಯಂಡ್ ವಿಕಾಸ ಅನೇಕ ಕಾರ್ಯಕಾಂಶಗಳ ಪ್ರಭಾವಕ್ಕೆ ಒಳಪಡುತ್ತದೆ, ಹೌದು, ಅದು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್, ವಿಕಾಸ ಮಧ್ಯ ವಯಸ್ಸಿನ ನಂತರ ನಿಂತು ಹೋಗುತ್ತದೆ. ಸೊ ಇದು ಒಂದು ಬೆಳವಣಿಗೆ ಇರ್ತಕ್ಕಂಥ ಒಂದು ನಿಯಮ ಆಗಿರುತ್ತೆ. ವಿಕಾಸ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾಯೋವರೆಗೂ ಸಹ ನಡೀತಕ್ಕಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ಬಟ್ ಬೆಳವಣಿಗೆ ಅಂತಕ್ಕಂಥ ಒಂದು ಮಧ್ಯ ವಯಸ್ಸಿನಲ್ಲಿ ನಿಂತೋಗ್ತಕ್ಕಂಥದ್ದಾಗಿರುತ್ತೆ.
ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ತಪ್ಪಾಗಿದೆ. ಆನ್ಸರ್ ಆಪ್ಷನ್ 4. ಪ್ರಚೋದನೆ ಅನುಕ್ರಿಯೆ ಸಿದ್ಧಾಂತಗಳ ಪ್ರಕಾರ ಈ ಕೆಳಗಿನಲ್ಲಿ ಯಾವುದು ಕಲಿಕಾ ತತ್ವಗಳಲ್ಲಿ ಒಂದಾಗಿಲ್ಲ. ಕಲಿಕೆ ಪ್ರಚೋದನೆ ಅನುಕ್ರಿಯೆಯು ನಡುವಣ ಬಂಧವಾಗಿದೆ. ಸೊ ಇದು ತಾರ್ನಾಕ್ ಅವರು ಹೇಳ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಕಲಿಕೆ ಪ್ರಚೋದನೆ ಅನುಕ್ರಿಯೆಯು ನಡುವಣ ಬಂಧವಾಗಿದೆ. ಸಮಸ್ಯೆ ಪರಿಸ್ಥಿತಿಯನ್ನು ಸಂರಚಿಸುವುದು ಸಮಸ್ಯೆ ಪರಿಹಾರದ ಕಡೆಗೆ ಕೊಂಡೊಯ್ಯುತ್ತದೆ. ವರ್ತನೆಯೊಂದರ ಧನಾತ್ಮಕ ಪರಿಣಾಮ ಆ ವರ್ತನೆಯನ್ನು ಬಲಗೊಳಿಸುತ್ತದೆ. ಕಲಿಕಾ ಸನ್ನಿವೇಶವನ್ನು ಬದಲಾಯಿಸುವುದರಿಂದ ಕಲಿಕೆಯನ್ನು ಉಂಟು ಮಾಡಬಹುದು. ಸೊ ಇಲ್ಲಿ ಸರಿ ಇಲ್ಲದ ಅಥವಾ ಕಲಿಕಾ ತತ್ವಗಳಲ್ಲಿ ಒಂದು ಅಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 2 ಸಮಸ್ಯೆ ಪರಿಸ್ಥಿತಿಯನ್ನು ಸಂರಚಿಸುವುದು ಸಮಸ್ಯೆ ಪರಿಹಾರದ ಕಡೆಗೆ ಕೊಂಡೊಯ್ಯುತ್ತದೆ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆಯಾಗಿರುತ್ತೆ. ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು? ಹಸ್ಬೆಲ್, ಕೋಹ್ಲರ್, ಬ್ರೂನರ್ ಆ್ಯಂಡ್ ಪಿಯಾಜೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಆಪ್ಷನ್ 3 ಬ್ರೂನರ್ ರವರು. ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸುತ್ತಾನೆ? ಅಪಾಯ ಉಂಟಾಗುವುದರಲ್ಲಿದ್ದಾಗ, ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ, ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ, ಸಂವೇಗಾತ್ಮಕ ಅಸಂತುಲನೆಯಾದಾಗ. ಉತ್ತರ ಆಪ್ಷನ್ 2 ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ ಆಶಾಭಂಗವಾಗುತ್ತದೆ. ಒಬ್ಬ ಹುಡುಗನ ಮಾನಸಿಕ ವಯಸ್ಸು 12 ವರ್ಷಗಳು, ದೈಹಿಕ ವಯಸ್ಸು 10 ವರ್ಷಗಳಾದರೆ ಆ ಒಂದು ಹುಡುಗನ ಬುದ್ಧಿಶಕ್ತಿ ಭಾಗಲಬ್ಧ ಎಷ್ಟು ಅಂತ ಕೇಳಿದರೆ, ಸೊ ನಾವು ನೋಡ್ತಾ ಹೋದರೆ ಮೆಂಟಲ್ ಏಜ್ 12 ಇದೆ ಆ್ಯಂಡ್ ದೈಹಿಕ ವಯಸ್ಸು 10 ಇದೆ. ನಾವು 100ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ 120. ಆನ್ಸರ್ ಆಪ್ಷನ್ 2. ಈ ಕೆಳಗಿನ ಹಂತಗಳಲ್ಲಿ ಯಾವುದು ಸಂಜ್ಞಾನಾತ್ಮಕ ವಿಕಾಸದ ಹಂತವಲ್ಲ? ಗತಿ ಸಂವೇದನಾತ್ಮಕ ಹಂತ, ಸಾಂಪ್ರದಾಯಿಕ ಹಂತ, ಪೂರ್ವ ಸಂಕ್ರಿಯಾತ್ಮಕ ಹಂತ, ತರ್ಕಬದ್ಧ ಸಂಕ್ರಿಯಾತ್ಮಕ ಹಂತ. ಉತ್ತರ ಆಪ್ಷನ್ 2 ಸಾಂಪ್ರದಾಯಿಕ ಹಂತ. ಇದು ಒಂದು ಸಂಜ್ಞಾನಾತ್ಮಕ ವಿಕಾಸದ ಹಂತವಾಗಿರುವುದಿಲ್ಲ. DAT ಪರೀಕ್ಷಣವನ್ನು ಡ್ಯಾಶ್ ಅಳತೆ ಮಾಡಲು ಉಪಯೋಗಿಸಲಾಗುತ್ತದೆ. DAT ಮೀನ್ಸ್ ಆಲ್ರೆಡಿ ಹೇಳಿದಾಗೆ ಡಿಫ್ರೆನ್ಸಿಯೇಷನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಇದನ್ನು ಯಾವುದನ್ನು ಅಳತೆ ಮಾಡಲು ಉಪಯೋಗಿಸಲಾಗುತ್ತದೆ? ಬುದ್ಧಿಶಕ್ತಿಯನ್ನು, ಸಾಧನೆಯನ್ನು, ಅಭಿಸಾಮರ್ಥ್ಯವನ್ನು, ಅಭಿವೃದ್ಧಿಯನ್ನು ಅಂತ ಕೊಟ್ಟಿದ್ದಾರೆ. ಇದನ್ನು ಬಳಸ್ತಕ್ಕಂಥದ್ದು ಅಭಿಸಾಮರ್ಥ್ಯವನ್ನು ಅಳತೆ ಮಾಡಲು ಉಪಯೋಗಿಸ್ತಕ್ಕಂಥದ್ದು. ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಅಭಿವೃದ್ಧಿಗಳು ಸಂವೇಗಾತ್ಮಕ ಸ್ವರೂಪಗಳಾಗಿವೆ. ಅಭಿವೃದ್ಧಿಗಳು ತಮ್ಮ ತೀವ್ರತೆಯಲ್ಲಿ ವ್ಯತ್ಯಾಸವನ್ನು ಹೊಂದುತ್ತವೆ. ಅಭಿವೃದ್ಧಿಗಳು ಅನುವಂಶೀಯತೆಯಿಂದ ನಿರ್ಧರಿಸಲ್ಪಡುತ್ತವೆ ಮತ್ತು ಅಭಿವೃದ್ಧಿಗಳು ತಮ್ಮ ದಿಶೆಯಲ್ಲಿ ವ್ಯತ್ಯಾಸವನ್ನು ಹೊಂದುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಹೋದರೆ ಅಭಿವೃದ್ಧಿಗಳು ಮನೋಭಾವ ಅಂತಕ್ಕಂಥದ್ದು ಅನುವಂಶೀಯತೆಯಿಂದ ನಿರ್ಧರಿಸಲ್ಪಡುತ್ತವೆ ಅಂತಕ್ಕಂಥದ್ದು ತಪ್ಪಾದಂಥ ಒಂದು ಹೇಳಿಕೆಯಾಗಿರುತ್ತೆ. ನೆಕ್ಸ್ಟು ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ಡ್ಯಾಶ್ ಉಪಕ್ರಮವೆಂದು ಹೆಸರು. ಪ್ರಕ್ಷೇಪಣ, ಪ್ರರೂಪ, ವಿಶೇಷಕ, ಆಯಾಮ. ಉತ್ತರ ಆಪ್ಷನ್ 3 ವಿಶೇಷಕ. ಗುಂಪೊಂದರ ಸಮಾಜ ಮಿತಿಯ ವಿಶ್ಲೇಷಣೆಯಲ್ಲಿ ಗರಿಷ್ಠ ಸಂಖ್ಯೆಯ ಆದ್ಯತೆಗಳನ್ನು ಪಡೆಯುವ ಸದಸ್ಯರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆನ್ಸರ್ ಆಪ್ಷನ್ 3 ನಕ್ಷತ್ರ, ಸ್ಟಾರ್ಸ್. ಲಾಸ್ಟ್ ಕ್ವೆಶ್ಚನ್. ಬುದ್ಧಿಮಾಂದ್ಯತೆ ಈ ಕಾರಣದಿಂದ ಉಂಟಾಗಬಹುದು. ಅನುವಂಶೀಯತೆಯ ದೋಷಗಳು, ಜೈವ ರಾಸಾಯನಿಕ ಅಸಮತೋಲನ, ಪರಿಸರದ ಕಾರಕಾಂಶಗಳು, ಮೇಲ್ನೋಗಳಲ್ಲಿ ಯಾವುದಾದರೂ ಆಗಿರಬಹುದು. ಸೊ ಬುದ್ಧಿಮಾಂದ್ಯತೆ ಅಂತಕ್ಕಂಥದ್ದು ಅನುವಂಶೀಯತೆಯನ್ನು ಸಹ ಬರಬಹುದು, ಜೈವ ರಾಸಾಯನಿಕ ಅಸಮತೋಲನ ಉಂಟಾದಾಗಲೂ ಸಹ ಬರಬಹುದು, ಪರಿಸರದ ಕಾರಕಾಂಶಗಳನ್ನು ಸಹ ಬರಬಹುದಾಗಿರುತ್ತೆ. ಹಾಗಾಗಿ ಆನ್ಸರ್ ನಾವು ನೋಡ್ತಾ ಹೋದರೆ ಆಪ್ಷನ್ 4 ಮೇಲ್ನೋಗಳಲ್ಲಿ ಎಲ್ಲ ಯಾವುದಾದರೂ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ.